ಒಳಗೆ ಜಿಬಿಎ ಚುನಾವಣೆ ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಮತ್ತೆ 2 ತಿಂಗಳು ಕಾಲಾವಕಾಶವನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಇದೇ ಬರೋ ಜೂನ್ 30ರ ಒಳಗಡೆ ಎಲೆಕ್ಷನ್ ಮಾಡಿ ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಈ ಹಿಂದೆಯೇ ಆದೇಶ ಕೊಟ್ಟಿತ್ತು. ಆದ್ರೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಅರ್ಜಿ ಹಾಕಿತ್ತು ಕಾಲಾವಕಾಶ ಬೇಕು ಅಂತ. 6 ತಿಂಗಳ ಸಮಯವನ್ನ ಸರ್ಕಾರ ಕೇಳಿತ್ತು. 2 ತಿಂಗಳ ಸಮಯವನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಆಗಸ್ಟ್ 31ರ ಒಳಗೆ ಜಿಬಿಎ ಚುನಾವಣೆ ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಡಿಸೆಂಬರ್ 31ರ ಒಳಗಡೆ ಚುನಾವಣೆ ಮುಗಿಸೋದಕ್ಕೆ ಸರ್ಕಾರ ಸಮಯ ಕೇಳಿತ್ತು. ಮತ್ತೆ ಸಮಯ ಕೇಳಬಾರದು, ಆಗಸ್ಟ್ 31ರ ಒಳಗಡೆ ಚುನಾವಣೆ ಮುಗಿಸಬೇಕು ಅಂತ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ಸೂಚನೆಯನ್ನ ಕೊಟ್ಟಿದೆ. ಪ್ರಸ್ತುತ ಇರೋ ಮತದಾರರ ಪಟ್ಟಿಯಲ್ಲೇ ಚುನಾವಣೆ ನಡೆಸೋದಕ್ಕೆ ಆದೇಶ ಮಾಡಿದೆ ಸುಪ್ರೀಂ ಕೋರ್ಟ್. ಎಸ್ಐಆರ್ ನಂತರದ ಮತಪಟ್ಟಿ ಬೇಡ, ಈಗಿರೋ ಪಟ್ಟಿಯಲ್ಲೇ ಎಲೆಕ್ಷನ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಪದೇ ಪದೇ ಸಬೂಬು ಹೇಳೋದು ಬೇಡ ಅಂತ ಸಿಜೆಐ ನೇತೃತ್ವದ ಪೀಠ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಜಿಬಿಎ ಚುನಾವಣೆ ಅನ್ನೋದು ನಡೆಯೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಪದೇ ಪದೇ ಚುನಾವಣೆಯನ್ನ ರಾಜ್ಯ ಸರ್ಕಾರ ಮುಂದೂಡ್ತಲೇ ಇದೆ. ಸದ್ಯಕ್ಕಿಲ್ಲ ಜಿಬಿಎ ಎಲೆಕ್ಷನ್. ಆಗಸ್ಟ್ ಒಳಗಡೆ ಚುನಾವಣೆ ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಜೂನ್ 30ರ ಒಳಗಡೆ ಎಲೆಕ್ಷನ್ ಎದುರಿಸೋ ಒತ್ತಡದಲ್ಲಿದ್ದಂತ ಸರ್ಕಾರಕ್ಕೆ ರಿಲೀಫ್ ಸಿಕ್ಕಂತಾಗಿದೆ. ಆಗಸ್ಟ್ 31ರ ಒಳಗಡೆ ಚುನಾವಣೆ ಮುಗಿಸಲೇಬೇಕು ಸುಪ್ರೀಂ ಕೋರ್ಟ್ ಕಟ್ಟಪ್ಪಣೆ ಮಾಡಿದೆ. ಇನ್ಯಾವುದೇ ನೆಪವನ್ನ ಹೇಳಿ ಮತ್ತೆ ಅರ್ಜಿ ಸಲ್ಲಿಸೋದು ಬೇಡ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು. ಎಸ್ಐಆರ್ ನಡೀತಾ ಇದೆ, ಸೆನ್ಸಸ್ ನಡೀತಾ ಇದೆ ಅನ್ನೋ ಕಾರಣವನ್ನ ಮುಂದಿಟ್ಟು ಕಾಲಾವಕಾಶವನ್ನ ಕೇಳಿತ್ತು ಸರ್ಕಾರ. ಸಿಬ್ಬಂದಿಯ ಕೊರತೆ ಆಗತ್ತೆ ಅಂತ ಅಧಿಕಾರಿಗಳು ಸಿಬ್ಬಂದಿ ಎಸ್ಐಆರ್ ಸೆನ್ಸಸ್ ನಲ್ಲಿ ನಿರತರಾಗಿದ್ದಾರೆ. ಮತದಾರರ ಪಟ್ಟಿ ಇನ್ನೂ ಕೂಡ ಪೂರ್ಣ ಆಗಿಲ್ಲ ಅನ್ನೋ ಕಾರಣವನ್ನ ರಾಜ್ಯ ಸರ್ಕಾರ ನೀಡಿತ್ತು. ಎಸ್ಐಆರ್ ನಂತರ ಮತಪಟ್ಟಿ ಸಿದ್ಧ ಆಗೋದಕ್ಕೆ ತಡವಾಗತ್ತೆ ಅಂತ ಸರ್ಕಾರ ಹೇಳಿತ್ತು. ಆದ್ರೆ ಇದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿರೋದು ಈಗಿರೋ ಮತದಾರರ ಪಟ್ಟಿಯನ್ನ ಆಧರಿಸಿಯೇ ಚುನಾವಣೆ ಮಾಡಿ ಅಂತ ಕೋರ್ಟ್ ಹೇಳಿದೆ. ಎಸ್ಐಆರ್ ನಂತರದ ಮತಪಟ್ಟಿ ಬೇಡ ಅಂತಲೇ ಸುಪ್ರೀಂ ಕೋರ್ಟಿನ ಪೀಠ ಸೂಚನೆ ಕೊಟ್ಟಿರೋದು. ಆಗಸ್ಟ್ 31 ಈಗ ಸರ್ಕಾರದ ಮುಂದೆ ಇರುವಂತ ಡೆಡ್ ಲೈನ್. ಜಿಬಿಎ ಎಲೆಕ್ಷನ್ ನ ಕತೆ ನೋಡ್ತಾ ಹೋದ್ರೆ ಸರ್ಕಾರಕ್ಕೂ ಮನಸ್ಸಿಲ್ಲ, ಇಲ್ಲಿರುವಂತ ಶಾಸಕರಿಗೂ ಕೂಡ ಚುನಾವಣೆ ಮಾಡೋದಕ್ಕೆ ಮನಸ್ಸಿಲ್ಲದಂತೆ ಕಾಣಿಸ್ತಾ ಇದೆ. ಆದ್ರೆ ಈಗ ಆಗಸ್ಟ್ 31 ಡೆಡ್ ಲೈನ್ ಫಿಕ್ಸ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಜಿಬಿಎ ಎಲೆಕ್ಷನ್ ಆಗಿ ಬಹುತೇಕ 11 ವರ್ಷ ಆಗಿದೆ. ಕಳೆದ 2020ರಲ್ಲೇ ಈ ಕಾರ್ಪೊರೇಟರ್ಸ್ ಅಧಿಕಾರದ ಅವಧಿ ಮುಗಿದು ಹೋಗಿದೆ. ಕಳೆದ 6 ವರ್ಷದಿಂದ ಇದೇ ನಡೀತಾ ಇದೆ ಹೊರತು ಚುನಾವಣೆಯಂತೂ ನಡೆಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗ ಸುಪ್ರೀಂ ಕೋರ್ಟ್ ಏನಂತ ಹೇಳಿದೆ? ಶ್ವೇತಾ, ನಾನಾ ಕಾರಣಗಳನ್ನು ಒಡ್ಡಿ ರಾಜಕೀಯ ಪಕ್ಷಗಳು ಪದೇ ಪದೇ ಸಮಯವನ್ನು ಕೇಳ್ತಾ ಇದ್ವು. ಆದರೆ ಅಂತಿಮವಾಗಿ ನೀವು ಜೂನ್ನಲ್ಲಿ ನಡೆಸಬೇಕು ಅನ್ನುವಂಥದ್ದನ್ನ ಸಿಜೆಐ ನೇತೃತ್ವದ ಪೀಠ ಜನವರಿಯಲ್ಲಿ ಹೇಳಿತ್ತು. ಇದಕ್ಕೂ ಕೂಡ ರಾಜ್ಯ ಸರ್ಕಾರ ಒಪ್ಪಿಕೊಂಡಿತ್ತು. ಇದರಲ್ಲಿ ನಡೆಸ್ತೇವೆ ಅನ್ನುವಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇತ್ತು. ಅದರ ಜೊತೆಯಲ್ಲಿ ಮತದಾರರ ಪಟ್ಟಿಯನ್ನು ಕೂಡ ರೆಡಿ ಮಾಡ್ಕೊಳ್ಳಿ ಅಂತ ಚುನಾವಣಾ ಆಯೋಗಕ್ಕೂ ಕೊಟ್ಟಿತ್ತು. ಚುನಾವಣಾ ಆಯೋಗವೂ ಕೂಡ ಒಪ್ಕೊಂಡಿತ್ತು ಜನವರಿಯಲ್ಲಿ. ಮತ್ತು ಈವನ್ ಏನೇನು ಕ್ವೈರೀಸ್ ಇದೆ ಎಲ್ಲವನ್ನು ಕೂಡ ಮುಗಿಸ್ಬೇಕು ಅನ್ನುವಂಥದ್ದು. ಯಾಕಂದರೆ 5 ಪಾಲಿಕೆಗಳನ್ನು ನಾವು ಮಾಡಿದ್ದೀವಿ, BBMP ಈಗ GBA ಆಗಿದೆ ಅನ್ನುವಂತಹ ವಿವರಣೆಯನ್ನು ನ್ಯಾಯಪೀಠದ ಮುಂದೆ ಇಟ್ಟಿದ್ರು. ಇದಕ್ಕೆ ಒಪ್ಪಿತ್ತು ಮತ್ತು ಸಮಯವನ್ನು ಕೂಡ ಕೊಟ್ಟಿತ್ತು. ಅದಾದ ನಂತರ ಮತ್ತೆ ನಡೆದಂಥ ಡೆವಲಪ್ಮೆಂಟ್ಸ್ ಅನ್ನುವಂಥದ್ದನ್ನು ಇಟ್ಕೊಂಡು ಪುನಃ ಇವತ್ತು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ ಬಾಗಿಲು ತಟ್ಟಿದ್ದು. ಅದೇ ಸಿಜೆಐ ಪೀಠ ಕಳೆದ ಬಾರಿ ಹೇಳಬೇಕಾದ್ರೆ ಹೇಳಿತ್ತು, ಮತ್ತೊಂದು ಸಬೂಬು ತಗೊಂಡು ನೀವು ಪದೇ ಪದೇ ಮುಂದೂಡುವಂಥದ್ದನ್ನ ಮಾಡಬೇಡಿ ಮತ್ತು ತರಬೇಡಿ ಅನ್ನುವಂಥದ್ದನ್ನ ಹೇಳಿತ್ತು. ಬಟ್ ಆದರೆ ಬದಲಾದ ಸಮಯ ಮತ್ತು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ SIR ಮಾಡಿ ಅನ್ನುವಂಥದ್ದು, ಕೇಂದ್ರ ಸರ್ಕಾರ ಜನಗಣತಿ ಮಾಡಿ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಹಾಗಾಗಿ ಕರ್ತವ್ಯಕ್ಕೆ ಅಧಿಕಾರಿಗಳು ಸಿಬ್ಬಂದಿ ಇವೆಲ್ಲವೂ ಕೂಡ ಕೊರತೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಕಾರಣಗಳನ್ನು ನೀವು ಪರಿಗಣಿಸಿ ಮುಂದೆ 6 ತಿಂಗಳು ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನು ರಾಜ್ಯ ಸರ್ಕಾರ ಮಾಡಿತ್ತು. ಡಿಸೆಂಬರ್ 31ರೊಳಗಾಗಿ ನಾವು ನಡೆಸ್ತೇವೆ ಅನ್ನುವಂಥದ್ದು. ಯಾಕಂದರೆ ಅಕ್ಟೋಬರ್ಗೆ ಫೈನಲ್ ಮತದಾರರ ಪಟ್ಟಿ ಸಿಗುತ್ತೆ ಅಕ್ಟೋಬರ್ 1ಕ್ಕೆ. ಆ ನಂತರ ನಾವೆಲ್ಲ ಪ್ರಿಪೇರ್ ಮಾಡಿಕೊಂಡು ಡಿಸೆಂಬರ್ಗೆ ನಡೆಸ್ತೇವೆ ಅನ್ನುವಂಥದ್ದು 6 ತಿಂಗಳು ಸಮಯ ಕೇಳಿತ್ತು. ಸೊ ಇದನ್ನು ಕೇಳಿದಂಥ ಅಂದರೆ ಪೀಠ
ನಿಮಗೆ ಅವೆಲ್ಲವೂ ಕೂಡ ಬೇಡ. ಈಗ ಏನಾಗಿದೆಯೋ ಅವೆಲ್ಲದರನ್ನು ಇಟ್ಕೊಂಡೇ ನೀವು ಇನ್ನು 2 ತಿಂಗಳು ನಿಮಗೆ ಸಮಯಾವಕಾಶವನ್ನು ಕೊಡ್ತೇವೆ, ಅಷ್ಟರ ಒಳಗೆ ನೀವು ಮಾಡಿ ಮುಗಿಸ್ಬೇಕು ಅನ್ನೋವಂಥದ್ದನ್ನ ಹೇಳೋ ಜೊತೆಗೆ ಇನ್ನು ಮತ್ತೆ ಬೇರೆ ಬರಬೇಡಿ ಅನ್ನೋವಂಥದ್ದನ್ನು ಕೂಡ ಪರೋಕ್ಷವಾಗಿ ಹೇಳ್ತು ನ್ಯಾಯಪೀಠ. ಹಾಗಾಗಿ 6 ತಿಂಗಳು ಕೇಳಿದಂತಹ ಸರ್ಕಾರಕ್ಕೆ 2 ತಿಂಗಳು ಒಂದು ರೀತಿಯಲ್ಲಿ ರಿಲ್ಯಾಕ್ಸ್ ಸಿಕ್ಕಿದೆ ಅಂತ, ನಿರಾಳ ಅನ್ನೋವಂಥ ಸ್ಥಿತಿಯಲ್ಲಿ ಇವತ್ತು ಏನು ಆದೇಶ ಸಿಕ್ಕಿರುವಂಥದ್ದು. ಆದರೆ ಪುನಃ ಈ ರಾಜ್ಯ ಸರ್ಕಾರ ಈ 2 ತಿಂಗಳ ಒಳಗಾಗಿ ಎಲ್ಲವನ್ನು ಕೂಡ ನಡೆಸಿ ಚುನಾವಣೆ ನಡೆಸುತ್ತಾ ಅಥವಾ ಬೇರೆ ಏನಾದರೂ ಕಾರಣ ಹುಡುಕೊಂಡು ಬರ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಆದರೆ ಇಷ್ಟರ ನಡುವೆ ಸುಪ್ರೀಂ ಕೋರ್ಟ್ ನೇರವಾಗಿ CJI ಪೀಠ ಹೇಳಿರೋ ಕಾರಣಕ್ಕೆ ಬಹುತೇಕ ಆಗಸ್ಟಲ್ಲಿ ಚುನಾವಣೆ ನಡೆಯುತ್ತೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.